ಇನ್ಮೇಲೆ ನೀನು ನನ್ನನ್ನು ಬಿಟ್ಟು ಹೋಗಲ್ಲ ತಾನೆ? ಅದೆಲ್ಲ ನಿನ್ ಮೇಲೆ ಡಿಪೆಂಡ್ ಕಣೋ. ನಾನೇನ್ ಮಾಡ್ಬೇಕು ಹೇಳೋ ಐಶು? ಏನು ಮಾಡ್ಬೇಡ, ನೀನ್ ನೆಟ್ಟೋಗಿದ್ರೆ ಸಾಕು. ಇಲ್ಲ, ಪ್ರಾಮಿಸ್. ಈ ತರ ಪ್ರಾಮಿಸ್ನ ನಾನು ತುಂಬಾ ನೋಡ್ಬಿಟ್ಟಿದ್ದೀನಿ. ವಿಷಯ ಹೇಳು. ಅದು ಐಶು, ಏನಾಯ್ತು ಅಂತಂದ್ರೆ ಶಾಂತಿ, ನಮ್ಮ ಹತ್ರ ಇದೆಯಲ್ಲ ವಿಡಿಯೋ, ಅದನ್ನ ಸ್ಯಾಂಪಲ್ ಕಳಿಸ್ಬೇಕು. ಅದನ್ನ ನೋಡಿದ್ರೆ ಕೇಳ್ದಷ್ಟು ದುಡ್ಡು ಕೊಡ್ತಾರೆ. ಯಾಕಂದ್ರೆ ಆ ವಿಡಿಯೋ ಅವ್ರಿಗೆ ಬೇಕೇ ಬೇಕು. ಸುಮತಿ, ಸುಮತಿ. ಏನ್ರಿ? ನಾನ್ ಸ್ವಲ್ಪ ಪೊಲೀಸ್ ಸ್ಟೇಷನ್ ತನಕ ಹೋಗಿ ಬಂದ್ಬಿಡ್ತೀನಿ. ರೀ ಅಚ್ಚು, ನಾ ಒಂದ್ ಮಾತ್ ಕೇಳಿ, ನೀವೇ ಏನು ನಿರ್ಧಾರ ತಗೋಬೇಡಿ. ಏನ್ ಹೇಳ್ತಾ ಇದೀಯ ಸುಮತಿ? ಮಂತ್ರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾಳೆ. ಇಂಥ ಟೈಮಲ್ಲಿ ಸಹಾಯ ಮಾಡಿದ್ರೆ ಹಾಗೆ ನೋಡು. ಬೇಕಾದ್ರೆ ನನ್ನ ತಂಗಿನ ಬಂದ್ಮೇಲೆ ಕೇಳು, ನಾನ್ ಮಾಡಿದ್ದೇನೆ ಸರಿ ಅಂತ ಹೇಳ್ತಾಳೆ. ಹೇಳೋದಕ್ಕೆ ಚಾನ್ಸೇ ಇಲ್ಲ ಯಜಮಾನ್ರೆ. ಶಂಕರು, ಏನಪ್ಪ ಹೇಳ್ತಾ ಇದೀಯ ನೀನು? ಹೌದು ಅಣ್ಣ, ಶಂಕರು ಕರೆಕ್ಟ್ ಆಗೇ ಹೇಳ್ತಿದ್ದಾನೆ. ನೀನ್ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ಯಾ ಈಗ? ಅಲ್ಲಮ್ಮ, ಬಾಮಿನಿ ಅಮ್ಮವ್ರು ಫೋನ್ ಮಾಡಿದ್ರು. ಪಾಪ ಕಣಮ್ಮ, ಮಂತ್ರನ್ನೇನೋ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದಾರಂತೆ. ಅವ್ರು ಗೋಳಾಟ ನೋಡಕ್ಕಾಗಿಲ್ಲ ಕಣಮ್ಮ, ಅದಕ್ಕೆ. ಅದು ಅಲ್ದೆ ಅಮ್ಮ, ನಿನ್ಗೊಂದು ವಿಷಯ ಗೊತ್ತಿಲ್ಲ. ಆ ಮದುವೆ ಮನೇಲಿ ನೀನ್ ಕಿಡ್ನಾಪ್ ಆಯ್ತು ಅಂತಂದಾಗ ಮಂತ್ರನ್ ಮೇಲೆ ಏನೋ ಆಪಾದನೆ ಬಂತು ಅಂತ ನಮ್ಮ ಬಾಯಿಗೆ ಬಂದಂಗೆ ಕೂಗಾಡ್ಬಿಟ್ಟೆ ಕಣಮ್ಮ. ಆ ಪಾಪ ಪ್ರಜ್ಞೆ ನನ್ನ ಕಾಡ್ತಾ ಇದೆ. ಅದಕ್ಕೋಸ್ಕರ ನಾನು ಅಮ್ಮ. ಅಣ್ಣ, ನೀನ್ ಎಂಥವನು, ನಿನ್ ಮನ್ಸೆಂಥದ್ದು ಅಂತ ನನಗ್ ಚೆನ್ನಾಗ್ ಗೊತ್ತಣ್ಣ. ಮಂತ್ರನ್ನ ಕರ್ಕೊಂಡು ಹೋಗಿರೋದು ಬರೀ ವಿಚಾರಣೆಗೆ ಅಂತ ಅಷ್ಟೇ. ಪೊಲೀಸ್ ಅವ್ರಿಗೆ ಮಂತ್ರನ್ ಮೇಲೆ ಅನುಮಾನ ಬಂದಿದೆ. ಅವ್ರ ಅನುಮಾನ ಬಗೆಹರಿಸ್ಕೊಳ್ಳಿ ಬಿಡು. ತುಂಬಾ ಏನಾದ್ರೂ ತೊಂದ್ರೆ ಅಂದ್ರೆ ನಾವೆಲ್ಲ ಇದೀವಲ್ಲ. ಆಮೇಲೆ ಸುಶಾಂತ್ ಅವ್ರು ಇದ್ದಾರೆ. ನಮ್ ಕೈಲಿ ಯಾರ ಕೈಲೂ ಆಗಿಲ್ಲ ಅಂದ್ರೆ ಅವಾಗ ನಿನ್ ಹತ್ರ ಬಂದ್ ಕೇಳ್ತೀವಿ, ಸರಿನಾ? ಅದಾಗಲ್ಲ ಕಂದ. ಅಣ್ಣ ಪ್ಲೀಸ್, ಏನ್ ಹೀಗೆ ಹಠ ಮಾಡ್ತಿದ್ಯಾ? ರೀ ಅಚ್ಚು ಹೇಳ್ತಿದ್ದಾಳ್ ತಾನೆ, ಯಾಕೆ ನೀವು ತಕತೈ ಅಂತ ಕುಣಿತಿದ್ದೀರಾ? ಅವ್ರಿಗೇನಾದ್ರೂ ಸಹಾಯ ಬೇಕಂದ್ರೆ ಅವರೇ ಬಂದು ಕೇಳ್ತಾರ ಬಿಡಿ. ಹೌದು ಯಜಮಾನ್ರೆ, ಸಹಾಯ ಅನ್ನೋದು ಸುಮ್ನೆ ವ್ಯರ್ಥ ಆಗ್ಬಾರ್ದಲ್ವಾ? ಏನಂದಪ್ಪ? ಅಂದ್ರೆ ನಾವು ಸಹಾಯ ಮಾಡ್ಬೇಕಾದ್ರೂ ಒಳ್ಳೆ ಸಮಯ, ಒಳ್ಳೆ ವ್ಯಕ್ತಿನ ನೋಡ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅಷ್ಟೇ. ಓಹೋ, ಇದಕ್ ನನ್ನ ಕರ್ಸಿದ್ಯಾ? ನನ್ನಿಂದ ನಿನ್ಗೆ ಐಡಿಯಾ ಬೇಕು, ಆಮ್ ಐ ರೈಟ್? ಹೌದು ಐಶು. ಐಶು ಪ್ಲೀಸ್ ನನಗೆ ಹೆಲ್ಪ್ ಮಾಡು ಐಶು.